ಲೇ ಸೋಮ ನಿಂತ್ಕೊಳ ಉನಿ ಹೋಗಲ್ ಬರ್ಕೋ. ಹಾ ಸೈಟಿಗೆ ತಾನೇ ಹೋಗ್ತೀಯಾ? ಬಾ ಹತ್ತು. ಬೇಡ ಸಜ್ಜಿ ಅಣ್ಣ, ಪರವಾಗಿಲ್ಲ. ನೆನ್ನೆ ಎಲ್ಲ ಕೂತ ಇದ್ದೆ, ಎಲ್ಲೂ ನಡೆದೇ ಇಲ್ಲ. ಒಂದು ಕೆಲಸ ಮಾಡು, ಆ ಪೋಸ್ಟ್ ಆಫೀಸ್ ಹತ್ರ ಬಂದು ಕೇಳು ಎಲ್ಲಿಗೆ ಬರಬೇಕು ಅಂತ. ಬೇಗ ಬರಬೇಕು, ತುಂಬ ದೂರ ಇದೆ. ನೀವು ಬೈಕಲ್ಲಿ ನಿಲ್ಲಿಸಿ ನಾವು ನಡ್ಕೊಂಡು ಹೋಗಿ ಬರೋಣ. ಲೇ ಬೇಕಿದ್ರೆ ನೀನು ನಡ್ಕೊಂಡು ಬಾ, ನನ್ನ ಕೈಲಾಗಲ್ಲ. ಆ ಬೀನ್ಸ್ ಎಷ್ಟು? ಅರ್ಧ ಕೆಜಿನಾ? ಪೊನ್ನಪ್ಪಣ ನಮಸ್ಕಾರ. ಅಯ್ಯೋ ಸೋಮ, ನನ್ನ ಹತ್ರ ಚಿಲ್ಲರೆ ಇಲ್ಲಪ್ಪ. ನಾನು ಚಿಲ್ಲರೆ ಕೇಳೇ ಇಲ್ವಲ್ಲ, ಏನು ರೇಗಿಸ್ತಾ ಇದ್ದೀರಾ? ಇದೊಂದು ಅರ್ಧ ಕೆಜಿ. ಯಾವಾಗ ಬಂದ್ರು ಚಿಲ್ಲರೆ ಬೇಕು ಅಂತಾನೆ. ಇಲ್ಲಿರೋ ತರಕಾರಿ ಎಲ್ಲ ವಿಷ ಅನ್ಬಿಟ್ಟು ಯಾವತ್ತು ಏನು ತಗೊಳ್ಳೋದೇ ಇಲ್ಲ. ಸುಮ್ನೆ ಟೈಮ್ ವೇಸ್ಟ್. ಹಾಗಿದ್ರೆ ಈ ತರಕಾರಿ ಎಲ್ಲ ವಿಷಾನಾ? ಹೌದು. ಅಯ್ಯೋ, ಊರಲ್ಲಿರೋರೆಲ್ಲ ಸುಮ್ನೆ ಹಂಗ್ ಮಾತಾಡ್ಕೋತಾರೆ. ನಮ್ಮ ಅಂಗಡಿಲಿ ಹಂಗಿಲ್ಲಪ್ಪ, ಇಲ್ಲಿ ತುಂಬಾ ಸ್ಟ್ರಿಕ್ಟ್ ಅಲ್ವಾ? ಮಲ್ಲಿ ಇನ್ನೊಂದು ಬಾಡ್ಲಿ ತಗೊಂಡ್ ಬಾ. 2 ಬಾಣ್ಲಿ ಆಗ್ಲೇ ಅಲ್ಲಿದೆ ಅಣ್ಣ. ಮಲ್ಲಿ ನೀನ್ 2 ಬಾಣ್ಲಿನ ತಲೆ ಮೇಲೆ ಇಟ್ಕೊಂಡು ಹೋಗ್ಲೇಬೇಕು. ಅಯ್ಯೋ ಇಲ್ಲ ಅಣ್ಣ. ಆಗಲ್ವಾ? ಇಲ್ಲ. ಸರಿ, ಇದನ್ನೇ ತಗೊಂಡು ಹೋಗಿ ವಾಪಸ್ ತಗೊಂಡ್ ಬಾ. ಸರಿ ಅಣ್ಣ. ಇಡಮ್ಮ ಅಲ್ಲಿ. ಅಣ್ಣ ಹೊಗೆ ಬಿಟ್ಟು ಸಾಕು, ಸ್ವಲ್ಪ ನಿಲ್ಲಿಸ್ತೀಯಾ? ಸೋಮ ಬರ್ತಾನೆ, ದಮ್ಮೋಡಿಯೋದು ನೋಡಿದ್ರೆ ಅಷ್ಟೇ. ಸೋಮನ್ ತಾನೆ, ಪೆಟ್ರೋಲ್ ಬಂಕ್ ಅಲ್ವಲ್ಲ. ಸಿಗಾಕೋತೀಯ ನೋಡು. ಬೀಡಿನಪ್ಪ, ಎಲೆ ತಾನೆ. ನೈಸರ್ಗಿಕ ನನ್ನ ಮಗನೇ. ಬೆಳಗ್ಗೆ ಎದ್ದು ನಾನು ಬೀಡಿನ ಸೇತೀನಿ, ಗೊತ್ತಾ ನಿಮಗೆ? ಬೆಳಗ್ಗೆ ಎದ್ದು ಯಾರಾದ್ರೂ ಫ್ರೆಂಡ್ ಸಿಕ್ಕರೆ ಅವ್ರಿಗೆ ನಾನು ಕೊಡೋದು ಬೀಡಿ ತಾನೆ. ಬೀಡಿ ಸೇದವ್ರಿಗೆ ಗಡ್ಡ ನೆಟ್ಟಿಗೆ ಬರೋದಿಲ್ಲ ಅಂತ ಜನ ಹೇಳ್ತಾರಲ್ಲ. ತಲೆಗೆ ಟವಲ್ ಕಟ್ಕೊಂಡು ಕಿವಿಗೆ ಬೀಡಿ. ಏನಣ್ಣ? ಏನಪ್ಪ ನಿನ್ನೆ ಚರ್ಚಲ್ಲಿ ನಡೀತಲ್ಲ ಮದುವೆ, ಆ ಮದುವೆಲೂ ಕೂಡ ನಿಂದೆ ಬಿರಿಯಾನಿ ಅಂತೆ? ಹೂ ಕಣಪ್ಪ, ನಮ್ದೇ ಕ್ಯಾಟ್ರಿಂಗು. ಚಿಕನ್ ಬಿರಿಯಾನಿ ಮಾಡಿದೀರಾ ಅನ್ಸುತ್ತೆ. ಸಜ್ಜಿ, ನೀನ್ ಏನ್ ಹೇಳಕ್ ಬರ್ತಾ ಇದ್ದೆ ಅಂತ ನಂಗೆ ಗೊತ್ತು, ಆದ್ರೆ ಇದು ಅದಲ್ಲ. ಇದು ಜಾನಕಿ ನಿಮಗೋಸ್ಕರ ಮಾಡಿರೋ ಸ್ಪೆಷಲ್ ದಮ್ ಬಿರಿಯಾನಿ. ಹೌದಾ? ಹಾಗಿದ್ರೆ ನನಗೊಂದು ದೊಡ್ಡ ಪೀಸ್ ಕೊಡಿ. ಕೊಡ್ಬೇಡ. ಸರಿ ಕೊಡು, ಏನ್ ಕೊಟ್ರೆ ಏನಾದ್ರು ಇಲ್ಲೇ ಯಾಕೆ? ಥ್ಯಾಂಕ್ಸ್. ಎಷ್ಟು ಬೇಕಷ್ಟು ತಿನ್ನಿ ಸಜ್ಜಿ ಅಣ್ಣ, ಯಾಕೆ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡ್ಕೋತೀರಾ? ನೀನಿನ್ನು ಹೋಗಿಲ್ವೇನೋ? ನೀವೇನು ತಿನ್ನಲ್ವಾ? ಇಲ್ಲಕ್ಕ, ತಪ್ಪು ತಿಳ್ಕೊಬೇಡಿ, ನಾನು ಹೊರಗಡೆ ಜಾಸ್ತಿ ತಿನ್ನಲ್ಲ. ನಾನು ಬರ್ತಾನೆ ಮನೆಯಿಂದ ಬಾಕ್ಸ್ ತಂದ್ಬಿಡ್ತೀನಿ. ಅಪ್ಪ, ಇದು ಹೋಮ್ಲಿ ಕ್ಯಾಟ್ರಿಂಗ್ ಫುಡ್, ಒಂದ್ಸಲ ತಿಂದು ನೋಡು. ಅಯ್ಯೋ ಪರವಾಗಿಲ್ಲ ಅಣ್ಣ. ತುಂಬಾ ಒತ್ತಾಯ ಮಾಡಬೇಡಿ, ಇವನು ನೈಸರ್ಗಿಕ.